ಎಲ್ರಿಗೂ ನಮಸ್ಕಾರ. ಎನರ್ಜಿಯಲ್ಲಿ ನಮಸ್ಕಾರ. ವೆರಿ ನೈಸ್. ಎನರ್ಜಿ ಇರಬೇಕು ಯಾವಾಗಲೂ. ಇಟ್ಸ್ ಲೈಕ್ ಗಿವ್ ಆ್ಯಂಡ್ ಟೇಕ್. ಮಾತಾಡುವಾಗ ಎನರ್ಜಿ ಇದ್ದರೆ ನಾವು ಮಾತಾಡೋದಕ್ಕೂ ಒಂದು ಒಳ್ಳೆ ಎನರ್ಜಿ ಇರುತ್ತೆ. ಸೊ ವೆಲ್ ಎಸ್, ನನ್ನ ಹೆಸರು ಕಾರ್ತಿಕ್ ಮಹೇಶ್ ಅಂತ. ನನ್ನ ಬಗ್ಗೆ ನಿಮ್ಗೆ ಹೆಚ್ಚು ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ. ನಾನು ಹುಟ್ಟಿದ್ದು ಚಾಮರಾಜನಗರ, ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರು, ಇವತ್ತು ಬೆಂಗಳೂರಿನಲ್ಲಿದ್ದೀನಿ. ಆ್ಯಂಡ್ ಇಡೀ ಕರ್ನಾಟಕ ಪೂರ್ತಿ ನನಗೆ ಪ್ರೀತಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಆಲ್ ದ ಕನ್ನಡಿಗಾಸ್. ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಬಿಗ್ ಬಾಸ್ ನೋಡಿದ್ದೀರಾ? ಏನು? ಓಕೆ. ವೋಟ್ ಮಾಡಿದ್ದೀರಾ? ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಸೋ ಮಚ್. ಸೊ ನೀವೆಲ್ಲ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸಕ್ತಿ ಇರೋವಂಥವ್ರು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಒಂದು ನನ್ನ ಕಡೆಯಿಂದ ಒಂದೇ ಒಂದು ವಿಷಯ ಏನಂತಂದರೆ, ಡೋಂಟ್ ಗಿವ್ ಅಪ್ ಅಟ್ ಎನಿ ಸ್ಟೇಜ್ ಆಫ್ ಯುವರ್ ಲೈಫ್. ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ನಿಮ್ಗೆ ಏನಾದರೂ ಮಾಡಲೇಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದೀರಾ ಅಂದರೆ ನನಗೆ ಡೆಫಿನೆಟ್ಲಿ ಗೊತ್ತು. ಅಂದರೆ ಲೈಫಿನ ಎಷ್ಟೊಂದು ಹಂತಗಳಲ್ಲಿ ನಮಗೆ ಎಷ್ಟೊಂದು ಆಬ್ಸ್ಟಿಕಲ್ಸ್ ಬರುತ್ತೆ. ನನಗೂ ಕೂಡ ಬಂದಿದೆ. ಸೊ ಅಂದರೆ ಅದನ್ನು ಓವರ್ಕಮ್ ಮಾಡಿ ನಾವು ಸ್ಟ್ರಾಂಗ್ ಆಗಿದ್ದರೆ ನಾನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂತಂದರೆ 10 ವರ್ಷಗಳಾಯಿತು ನಾನು ಇಂಡಸ್ಟ್ರಿಗೆ ಬಂದು. ಸೀರಿಯಲ್ಗಳು ಮಾಡ್ಕೊಂಡು ಬಂದಿದ್ದೀನಿ. 10 ವರ್ಷದಿಂದ ಸಾಕಷ್ಟು ಸೀರಿಯಲ್ ಮಾಡಿದ್ದೀನಿ. ಬಟ್ ಬಿಗ್ ಬಾಸ್ ಅನ್ನೋ ಒಂದು ಆಪರ್ಚುನಿಟಿ, ಆ ಒಂದು ದಿನದ ಡಿಸಿಷನ್ ಅಷ್ಟೇ. ನನಗೆ ಹಿಂದಿನ ದಿನ ರಾತ್ರಿ ನಂಗೆ ಒಂದು ಡಿಸಿಷನ್ ಬರುತ್ತೆ, ಅಂದರೆ ಒಂದು ಕಾಲ್ ಬರುತ್ತೆ ಫ್ರಮ್ ಆ ಬಿಗ್ ಬಾಸ್ ಟೀಮ್. ನಿಮಗೆ ಅಂದರೆ ಬಿಗ್ ಬಾಸ್ಗೆ ನಾಳೆನೇ ಸಂಜೆನೇ ಬರಬೇಕಾಗತ್ತೆ ನಿಮಗೆ ಅಂತ. ಆ ಒಂದು ಸಣ್ಣ ಡಿಸಿಷನ್, ಇಟ್ಸ್ ನಾಟ್ ಅ ಸ್ಮಾಲ್ ಡಿಸಿಷನ್. ಯಾಕಂದರೆ 4 ತಿಂಗಳು ನನ್ನ ಫ್ಯಾಮಿಲಿಯಿಂದ ದೂರ ಉಳಿಬೇಕಾಗುತ್ತೆ. ನನ್ನ ತಂಗಿ ಕ್ಯಾರಿಂಗ್ ಇದ್ಲು ಅವಾಗ. ಅಂದರೆ ಆ ಒಂದು ಡಿಸಿಷನ್ ಏನಿದೆ, ಪರವಾಗಿಲ್ಲ ಅಂತ ಮನೆಯವ್ರ ಸಪೋರ್ಟ್ ಎಲ್ಲ ಸಿಕ್ತು. ನೀನು ಮಾಡಿ ಹೋಗು, ಪರವಾಗಿಲ್ಲ, ಯು ಅಚೀವ್ ಸಮಥಿಂಗ್, ವಿ ಆರ್ ದೇರ್ ವಿತ್ ಯು ಅಂತ ನನ್ನ ಫ್ಯಾಮಿಲಿಯವರೆಲ್ಲ ಸಪೋರ್ಟ್ ಮಾಡಿದ್ರು, ನನ್ನ ತಾಯಿ, ನನ್ನ ತಂಗಿ. ಸೊ ನಾನು ಇಲ್ದಿರೋ ಟೈಮಲ್ಲಿ ನನ್ನ ತಂಗಿಗೆ ಡೆಲಿವರಿ ಆಯಿತು. ಇದೆಲ್ಲ ಅಂದರೆ ನಾನು ಅವತ್ತಿನ ದಿನ ಒಂದು ಡಿಸಿಷನ್ ನಾನು ಮಾಡಿದ್ದು, ಅದರಿಂದ ನಾನು ಇವತ್ತಿಗೆ ಬಂದು ನಿಮ್ಮ ಮುಂದೆ ಈ ರೀತಿ ಮಾತಾಡೋ ಹಾಗೆ ಆಗಿದ್ದು ಆ ಒಂದು ಡಿಸಿಷನ್ನಿಂದ. ನನ್ನ ಆಗಲ್ಲ, ನನಗಾಗಲ್ಲ, ಏನು ಒಂದೇ ದಿನದಲ್ಲಿ ಹೆಂಗೆ ಬರೋದು ಅಂತ ನಾನೇನಾದರೂ ಅವತ್ತೇನ ನಾನು ಬಿಟ್ಬಿಟ್ಟಿದ್ದಿದ್ರೆ ಖಂಡಿತವಾಗ್ಲೂ ನಾನು ಈ ಒಂದು ರೇಂಜ್ಗೆ ಜನಗಳ ಪ್ರೀತಿ ಗಳಿಸ್ಕೊಳಕ್ಕಂತೂ ಆಗ್ತಾ ಇರಲಿಲ್ಲ. ಆ್ಯಂಡ್ ನನಗೆ ಯಾಕೆ ನಾನು ಅನಲೈಸ್ ಮಾಡಿದ್ದು, ನನಗೆ ಯಾಕೆ ಜನ ಅಷ್ಟೊಂದು ಪ್ರೀತಿಸಿದ್ರು, ಯಾಕೆ ಅಷ್ಟೊಂದು ವೋಟ್ ಮಾಡಿದ್ರು, ಯಾಕೆ ಅಂತ ಹೇಳಿದಾಗ ನಾನು ನನ್ನ ಲೈಫಲ್ಲಿ ಯಾವಾಗಲೂ ಒಂದಂತೂ ಯೋಚನೆ ಮಾಡಿದ್ದೆ, ಐ ವಾಂಟ್ ಟು ಬಿ ಪಾಸಿಟಿವ್ ಆ್ಯಂಡ್ ಐ ಆಮ್ ಪಾಸಿಟಿವ್ ಪರ್ಸನ್. ಯಾವುದೇ ಸಿಚುವೇಶನ್ ಬಂದರೂ, ಏನೇ ಇದ್ರೂ ನಿಮ್ಮೆಲ್ಲರಿಗೂ ಹೇಳೋದು ಅದನ್ನೇ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಏನೋ ಒಂದು ಲೈಫಲ್ಲಿ ಯಾರೋ ಒಬ್ರು ಹಿಂಗೆ ಕಾಲು ಹೇಳೋಕ್ಕೆ ಪ್ರಯತ್ನ, ಹೌದಾ ಸರಿ ಆಯಿತು. ಆಮೇಲೆ ನಿಮಗೂ ಎಷ್ಟೊಂದು ಟೆಸ್ಟಿಂಗ್ ಪೀರಿಯಡ್ಸ್ ಅಂತ ಬರುತ್ತೆ. ಅಂಥ ಟೈಮ್ಗಳಲ್ಲಿ ಪಾಸಿಟಿವ್ ಆಗಿರಿ. ಡೆಫಿನೆಟ್ಲಿ ನಾನೊಂದು ಹೇಳ್ತೀನಿ, ಐ ಆಮ್ ಅ ವೆರಿ ಗುಡ್ ಎಕ್ಸಾಂಪಲ್. ಇವತ್ತು ನಾನು ನಿಂತಿದ್ದೀನಿ ಅಂದರೆ ಪಾಸಿಟಿವ್ ಆಗಿರೋದಕ್ಕೆ. ಜನಗಳು ನನ್ನನ್ನು ಇಷ್ಟಪಟ್ಟಿದ್ದು, ವೋಟ್ ಮಾಡಿದ್ದು, ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೆ, ಪಾಸಿಟಿವ್ ಆಗಿ ಅಪ್ರೋಚ್ ಇರ್ತಿತ್ತು ಎಲ್ಲ ವಿಷಯಗಳಿಗೂ ಅಂತ. ಸೊ ಒಂದು ನೆಗೆಟಿವ್ ಮೈಂಡ್ಸೆಟ್ ಅನ್ನೋದು ಬಿಟ್ಬಿಡಿ, ಅಷ್ಟು ಮಾತ್ರ ಹೇಳಬಲ್ಲೆ. ಆ್ಯಂಡ್ ನೀವೆಲ್ಲ ಅಂದರೆ ಆ್ಯಕ್ಟಿಂಗ್ ಅಂತ ಎಷ್ಟೊಂದು ಜನ ಬಂದಿರ್ತೀರ, ಟೆಕ್ನಿಕಲ್ ಆಗಿ ಎಷ್ಟೊಂದು ಜನ ಬಂದಿರ್ತೀರ. ಡೆಫಿನೆಟ್ಲಿ ಇವತ್ತಲ್ಲ ನಾಳೆ ಅಲ್ಲ, ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ 100% ಐ ಆಮ್ ಟೆಲ್ಲಿಂಗ್ ಯು, ಯು ವಿಲ್ ರೀಚ್ ವೇರ್ ಯು ಹ್ಯಾವ್ ಟು ರೀಚ್. ಆ್ಯಂಡ್ ನಾನು ಬೇರೆ ಬೇರೆ ಏಜ್ ಗ್ರೂಪ್ ಅವ್ರನ್ನ ನೋಡ್ತಾ ಇದ್ದೀನಿ. ಒಂದಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಒಂದಷ್ಟು ಜನ ಒಂದಷ್ಟು ವರ್ಷ ಕೆಲಸ ಮಾಡಿ ಆಮೇಲೆ ಬಂದಿರ್ತೀರ. ಸೊ ನಿಮ್ಮ ಬಗ್ಗೆ ಹೇಳಿ, ಟೆಲ್ ಮಿ ಸಮಥಿಂಗ್ ಅಬೌಟ್ ಯೋರ್ ಸೆಲ್ಫ್. ಯಾಕೆ ನಿಮಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ನಿಸ್ತು? ಅಥವಾ ಬಂದ ಮೇಲೆ ನೀವೊಂದಷ್ಟು ಆಬ್ಸ್ಟಿಕಲ್ಸ್ ನೋಡಿರ್ತೀರ, ಸಾಕಷ್ಟು ಲೈಫಲ್ಲಿ ಫ್ಯಾಮಿಲಿ ಸಮಸ್ಯೆ ಆಗಿರುತ್ತೆ, ಅದಾದಮೇಲೆ ಇಂಡಸ್ಟ್ರಿಲಿ ಒಂದಷ್ಟು ಸಮಸ್ಯೆಗಳಾಗಿರುತ್ತೆ. ನಂದೊಂದು ಪರ್ಸ್ನಲ್ ಎಕ್ಸಾಂಪಲ್ ಹೇಳ್ತೀನಿ. ಅಫ್ಕೋರ್ಸ್ ಎಸ್, ನಾನೊಬ್ಬ ಹೀರೋ ಆಗಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಬೇಕು ಅಂತ ನನಗೆ ಅವಾಗ್ಲಿಂದನೂ ಆಸೆ. ಡೊಳ್ಳು ಸಿನಿಮಾ ಮಾಡಾದ್ಮೇಲೂ ಒಂದು ತಕ್ಕ ಮಟ್ಟಿಗಿನ ರೆಕಗ್ನೈಸೇಷನ್ ಸಿಕ್ತು. ಅದಾದಮೇಲೆ ಸಿನಿಮಾ ಮಾಡಬೇಕು, ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಒಬ್ಬರು ಪ್ರೊಡ್ಯೂಸರ್ ಹತ್ರ ಒಬ್ರು ಒಳ್ಳೆ ಡೈರೆಕ್ಟರ್ನ ಕರ್ಕೊಂಡು ಹೋಗಿ ಮಾಡಿದೆ.
ಅಂದರೆ ಮೀಟೆಲ್ಲ ಮಾಡಿಸಿ ಆ ಸಿನಿಮಾ ನಾನು ಮಾಡಬೇಕಾಗಿತ್ತು. ಅದು ಬೇರೆ ಏನೋ ಆಗಿ ಅಲ್ಲೆಲ್ಲೋ ಇನ್ನೊಂದು ಸಿನಿಮಾ ಆಗಿ ನನ್ನನ್ನು ದೂರ ಇಟ್ಬಿಟ್ಟು, ಪ್ರೊಡ್ಯೂಸರ್ನ ಹುಡುಕಿದ್ದು ನಾನು, ಡೈರೆಕ್ಟರ್ನ ಕರ್ಕೊಬಂದಿದ್ದು ನಾನು, ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಾನು, ಬಟ್ ನನಗಾಗಲಿಲ್ಲ. ಸೊ ಈ ರೀತಿ ಅನುಭವಗಳು ಆಗ್ತಾನೆ ಇದೆ. 10 ವರ್ಷದಿಂದ ಸುಮಾರು ಅನುಭವಗಳಾಗಿದೆ. ಬಟ್ ಆದ್ರೂ ನಾನು ಮಾಡಿರೋದು ಒಂದೇ ಸಿನಿಮಾ, ಈಗ ನಡೀತಾ ಇರೋದು 2ನೇ ಸಿನಿಮಾ. ನನ್ನ ಲೈಫನ್ನ ಬದಲಾಯಿಸಿದ್ದು ಅಂದರೆ ಅದು ಬಿಗ್ ಬಾಸ್ ಏನೆ. ಸೊ ಐ ಹೋಪ್, ಐ ವಿಶ್ ಯು ಆಲ್ ಇದೇ ರೀತಿ ನೀವು ನಿಮ್ಮ ಕೆಲಸದಲ್ಲಿ ನೀವು 100% ಕೊಟ್ಟರೆ ಡೆಫಿನೆಟ್ಲಿ ಯು ವಿಲ್ ರೀಚ್ ವೇರ್ ಯು ಹ್ಯಾವ್ ಟು ರೀಚ್. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಒಂದು ದಿನದ ವರ್ಕ್ಶಾಪಿಗೆ ಬಂದಿದ್ದೀರಾ, ಒಳ್ಳೆಯದಾಗಲಿ. ಒಂದು ದಿನದ ವರ್ಕ್ಶಾಪ್ ನಿಮಗೆ ಅಫ್ಕೋರ್ಸ್ ಯುಟಿಲೈಸ್ ಆಯಿತು ಅಂತ ನಾನು ಭಾವಿಸ್ತೀನಿ. ನಾನು ಜಾಸ್ತಿ ಏನು ಹೇಳೋಕ್ಕೋಗಲ್ಲ, ನನ್ನ ಒಂದು ಸಣ್ಣ ಪುಟ್ಟ ಅನುಭವಗಳು ಹೇಳ್ತೀನಿ ಅಷ್ಟೇ. ಆಮೇಲೆ ನಾನು ವರ್ಕ್ಶಾಪ್ ಅಂತ ನಾನು ಮಾಡಿಲ್ಲ, ಬಟ್ ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ನಾಟಕಗಳು ಮಾಡಿದ್ದೆ. ಅದಾದಮೇಲೆ ಕಾಲೇಜಲ್ಲಿ ಒಂದಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿದ್ದೆ. ಇವೆಲ್ಲವೂ ನನಗೆ 100% ಹೆಲ್ಪ್ ಆಗ್ತಾ ಹೋಯ್ತು. ಆ್ಯಂಡ್ ಟಾಸ್ಕ್ ಅಂತ, ಬಿಗ್ ಬಾಸ್ ಟಾಸ್ಕ್ ಅಂತ ಏನು ನಾನು ಎಲ್ಲ ಪರ್ಫಾರ್ಮ್ ಮಾಡಿದೆ, ಅದೆಲ್ಲವೂ ಕಾಲೇಜ್ ಟೈಮಲ್ಲಿ ಐ ಯೂಸ್ ಟು ಪ್ಲೇ ಕ್ರಿಕೆಟ್, ಫುಟ್ಬಾಲ್, ಎಲ್ಲ ಸ್ಪೋರ್ಟ್ಸಲ್ಲೂ ಭಾಗವಹಿಸ್ತಾ ಇದ್ದೆ. ಇದೆಲ್ಲವೂ ನನಗೆ ಸಪೋರ್ಟ್ ಆಗ್ತಾ ಹೋಯ್ತು. ಸೊ ನಿಮ್ಮೆಲ್ಲರಿಗೂ ಮ್ಯಾನಿಫೆಸ್ಟ್ ವಾಟ್ ಯು ಹ್ಯಾವ್ ಟು ಬಿ. ಇವತ್ತಿನ ದಿನ ನೀವೇನಂತ ನನಗದು ಅನುಭವ ಆಗಿದೆ. ನನ್ನ ಕಬೋರ್ಡ್ ಮೇಲೆ ನಾನು ಬರ್ಕೊಂಡಿದ್ದೆ ಲಾಸ್ಟ್ ಇಯರ್. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಾನು ವರ್ಕೌಟ್ ಮಾಡ್ತಿರೋ ಒಂದು ಬ್ಯಾಕ್ ಫೋಟೋ ಹಾಕಿದ್ದೆ, ಆಯಿತಾ, ಏಪ್ರಿಲಲ್ಲಿ. ಡಿಯರ್ ಮೀ, ಇನ್ 6 months ಐ ವಿಲ್ ಮೇಕ್ ಯು ಪ್ರೌಡ್ ಅಂತ ನಾನು ಸ್ಟೋರಿ ಹಾಕಿದ್ದೀನಿ. ಅದು ಇವತ್ತಿಗೂ ಅದು ಇದೆ, ಆಯಿತಾ, ಏಪ್ರಿಲಲ್ಲಿ. ಡಿಯರ್ ಮೀ, ಇನ್ 6 months ಐ ವಿಲ್ ಮೇಕ್ ಯು ಪ್ರೌಡ್ ಅಂತ. 6 monthsಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಬಿಗ್ ಬಾಸ್ಗೆ ಹೋಗಬೇಕು ಅಂತಲ್ಲ, ನನ್ನನ್ನು ನಾನು ಪ್ರೌಡ್ ಮಾಡ್ಕೊತೀನಿ ಅಂತ. ಬಿಗ್ ಬಾಸ್ಗೆ ಬಂದೆ. ಅಫ್ಕೋರ್ಸ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಟುಡೇ. ಆ್ಯಂಡ್ ಐ ಮೇಡ್ ಮೈ ಪೇರೆಂಟ್ಸ್ ಪ್ರೌಡ್. ನಮ್ಮ ತಾಯಿನ ಪ್ರೌಡ್ ಫೀಲ್ ಮಾಡಿಸಿದೆ. ಸೊ ಅಷ್ಟೇ, ಮ್ಯಾನಿಫೆಸ್ಟ್ ಮಾಡಿ ನಾನು ಕಬೋರ್ಡ್ ಮೇಲೆ ನಾನು ಬರ್ಕೊಂಡಿದ್ದೇನೆ, ಮುಂದಿನ ವರ್ಷ ಬೈ 24 or 25 ನಾನೊಬ್ಬರು ಸ್ಟಾರ್ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಕಬೋರ್ಡ್ ಮೇಲೆ ಬರ್ಕೊಂಡಿದ್ದೆ. ಅದು ಇವತ್ತಿಗೂ ಇದೆ. ಮ್ಯಾನಿಫೆಸ್ಟ್ ಬರ್ಕೊಂಡು ದಿನ ಓದಿ ಅದ್ರ ಬಗ್ಗೆ, ನಾನು ಆಗಬೇಕು ಅಂತ. ಆದಮೇಲೆ ನೀವು ಓದ್ತಿರಲ್ಲ, ಇದನ್ನು ಬರೆಯುವಾಗ ನಾನು ಏನಾಗಿದ್ದೆ, ಇವತ್ತು ಏನಾಗಿದ್ದೀನಿ ಅಂತ ಡೆಫಿನೆಟ್ಲಿ ನೀವು ತುಂಬ ಖುಷಿ ಪಡ್ತೀರ. ಇವತ್ತೇ ರಾತ್ರಿ ಹೋಗಿ ನೀವು ನೋಟ್ ಮಾಡ್ಕೊಳ್ಳಿ, ಒಂದು 10 ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಇಂತಿಂದ ನೆಕ್ಸ್ಟ್ ಇಯರ್ ಅಷ್ಟೊತ್ತು ನಾನು ಅಚೀವ್ ಮಾಡಬೇಕು ಅಂತ. ನೆಕ್ಸ್ಟ್ ಇಯರ್ ಬರುತ್ತಲ್ಲ, ಅವಾಗ ಟಿಕ್ ಮಾಡ್ಕೊಳ್ಳಿ ಎಷ್ಟು ಅಚೀವ್ ಮಾಡಿರ್ತೀರ ಅಂತ. ಯು ವಿಲ್ ನೋ ಇಟ್. ಹೌದಲ್ಲ? ವೆಲ್, ಆಲ್ ದ ಐ ಹೋಪ್ ಇಟ್ ರಿಯಲಿ ಹೆಲ್ಪ್ಡ್ ಯು. ಆ್ಯಂಡ್ ಅಫ್ಕೋರ್ಸ್ ಆಲ್ ದ ಬೆಸ್ಟ್ ನಿಮ್ಗೆಲ್ಲರಿಗೂ. ಥ್ಯಾಂಕ್ ಯು ಸರ್. ಎಸ್. ಸೊ ನಿಮ್ದೊಂದು ಸ್ಪೀಚ್ಲಿಂದ ಭಾಳಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ.